ಸಾಬೀತು ಮಾಡಿ. ನಾನು ಸಾಬೀತು ಮಾಡಲ್ಲ ಯಾರ್ಯಾರ ಹೆಸರಲ್ಲಿ ಬೇನಾಮಿ ಹೆಸರುಗಳಲ್ಲಿ ಈ ಈ ಟೌನ್ಶಿಪ್ ಒಳಗಡೆ ಮಾಡಿದ್ದಾರೆ ಅಂತ. ಯಾವ ಜಿಲ್ಲಾಧಿಕಾರಿ ಸಹೋದರರ ಹೆಸರಲ್ಲಿದೆ, ಯಾವ GBD ಅಧ್ಯಕ್ಷ ಅವನ ಹೆಂಡತಿ ಹೆಸರಲ್ಲಿದೆ, ಇನ್ನ ಬೇನಾಮಿ ಹೆಸರಲ್ಲಿ ಯಾರ್ಯಾರ ಹೆಸರಲ್ಲಿ ಜಮೀನಿದೆ, ಯಾರ್ಯಾರ ಸೇಟು ಸಿಂಧುಗಳ ಹೆಸರಲ್ಲಿ ಜಮೀನು ರಿಜಿಸ್ಟರ್ ಆಗಿದೆ. ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನು ಹಾಕೊಂಡು ಕೂತಿದ್ಯಲ್ಲಪ್ಪ. ಸ್ವತಃ ಗುಂಡು ತೋಪು ಬಿಟ್ಟಿಲ್ಲ, 4.5 ಎಕರೆ ಗುಂಡು ತೋಪಿದೆ, ಅದರಲ್ಲೂ ತೋಟ ತುಡಿಕೆ ಮಾಡ್ಕೊಂಡು ಇವತ್ತು ನೀವು ಜೀವನ ಮಾಡ್ತಾ ಇದ್ದೀರಲ್ರಿ. ಫಸ್ಟ್ ನೀವು ಅಲ್ಲಿ ಮಾಡ್ರಿ, ಮಾಡಲ್ಲಿ ಬಡವ್ರ ಬಗ್ಗೆ ಕೊಡು ಸೈಟು, ಇಲ್ಲ ಯಾವ್ದಾದ ಒಂದು ಬಗ್ಗೆ ಆಮೇಲೆ ಮಾತಾಡಿರುತ್ತೆ. ನಿಂದೇನ್ ಬಾಯಿ ದೊಡ್ಡದಿದೆ, ನೀನ್ ಮಾತಾಡ್ಬಿಟ್ರೆ ಎಲ್ಲರೂ ಕೇಳ್ಬಿಟ್ರು, ಓಹೋ ಇಲ್ಲಿ ಬಂದ್ರೆ ಏನು ಪ್ರಳಯ ಆಗೋಗ್ತದೆ ಚರ್ಚೆಗೆ, ಕನಿಷ್ಠ ಜ್ಞಾನನೂ ಇಲ್ವೇನ್ರಿ, ಅಲ್ಲಿ ಬರಕ್ ಆಯ್ತದೇನ್ರಿ, ಲಕ್ಷಾಂತರ ಜನ ಸೇರ್ಬಿಡ್ತಾರೆ. ಕುಮಾರಸ್ವಾಮಿ ಅವ್ರ ಜೊತೆ ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ DK ಶಿವಕುಮಾರ್ ಅವರು ಪಂಥಾಹ್ವಾನ ನೀಡಿದ್ರು. 2000 ಕನಕಪುರದ ಸಾತ್ನೂರ್ಗೆ ನೀವು ಬರಬೇಕು ಮುಖ್ಯಮಂತ್ರಿಗಳೇ, ನನ್ನ ವೈಯಕ್ತಿಕವಾಗಿ ನೀವು ನನಗೆ ತೇಜೋವಧೆ ಮಾಡಿದಿರಿ. ಕುಮಾರಸ್ವಾಮಿ ಅವರು ಕೈ ಕಟ್ಕೊಂಡು ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಅಂತ ಕರೆದ್ರ? ಹೇಳಿ ಬಾಲಕೃಷ್ಣ, ಕರೆದ್ರೇನ್ರಿ? ನೀವು ಅವತ್ತು ಕುಮಾರಸ್ವಾಮಿ ಅವರು ಸಾಬೀತು ಮಾಡಿ. ನಾನು ಸಾಬೀತು ಮಾಡಲ್ಲ ಯಾರ್ಯಾರ ಹೆಸರಲ್ಲಿ ಬೇನಾಮಿ ಹೆಸರುಗಳಲ್ಲಿ ಈ ಈ ಟೌನ್ಶಿಪ್ ಒಳಗಡೆ ಮಾಡಿದ್ದಾರೆ ಅಂತ. ಯಾವ ಜಿಲ್ಲಾಧಿಕಾರಿ ಸಹೋದರರ ಹೆಸರಲ್ಲಿದೆ, ಯಾವ GBD ಅಧ್ಯಕ್ಷ ಅವನ ಹೆಂಡತಿ ಹೆಸರಲ್ಲಿದೆ, ಇನ್ನ ಬೇನಾಮಿ ಹೆಸರಲ್ಲಿ ಯಾರ್ಯಾರ ಹೆಸರಲ್ಲಿ ಜಮೀನಿದೆ, ಯಾರ್ಯಾರ ಸೇಟು ಸಿಂಧುಗಳ ಹೆಸರಲ್ಲಿ ಜಮೀನು ರಿಜಿಸ್ಟರ್ ಆಗಿದೆ. ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನು ಹಾಕೊಂಡು ಕೂತಿದ್ಯಲ್ಲಪ್ಪ. ಸ್ವತಃ ಗುಂಡು ತೋಪು ಬಿಟ್ಟಿಲ್ಲ, 4.5 ಎಕರೆ ಗುಂಡು ತೋಪಿದೆ, ಅದರಲ್ಲೂ ತೋಟ ತುಡಿಕೆ ಮಾಡ್ಕೊಂಡು ಇವತ್ತು ನೀವು ಜೀವನ ಮಾಡ್ತಾ ಇದ್ದೀರಲ್ರಿ. ಫಸ್ಟ್ ನೀವು ಅಲ್ಲಿ ಮಾಡ್ರಿ, ಮಾಡಲ್ಲಿ ಬಡವ್ರ ಬಗ್ಗೆ ಕೊಡು ಸೈಟು, ಇಲ್ಲ ಯಾವ್ದಾದ ಒಂದು ಬಗ್ಗೆ ಆಮೇಲೆ ಮಾತಾಡಿರುತ್ತೆ. ನಿಂದೇನ್ ಬಾಯಿ ದೊಡ್ಡದಿದೆ, ನೀನ್ ಮಾತಾಡ್ಬಿಟ್ರೆ ಎಲ್ಲರೂ ಕೇಳ್ಬಿಟ್ರು, ಓಹೋ ಇಲ್ಲಿ ಬಂದ್ರೆ ಏನು ಪ್ರಳಯ ಆಗೋಗ್ತದೆ ಚರ್ಚೆಗೆ, ಕನಿಷ್ಠ ಜ್ಞಾನನೂ ಇಲ್ವೇನ್ರಿ, ಅಲ್ಲಿ ಬರಕ್ ಆಯ್ತದೇನ್ರಿ, ಲಕ್ಷಾಂತರ ಜನ ಸೇರ್ಬಿಡ್ತಾರೆ. ಕುಮಾರಸ್ವಾಮಿ ಅವ್ರ ಜೊತೆ ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ DK ಶಿವಕುಮಾರ್ ಅವರು ಪಂಥಾಹ್ವಾನ ನೀಡಿದ್ರು. 2000 ಕನಕಪುರದ ಸಾತ್ನೂರ್ಗೆ ನೀವು ಬರಬೇಕು ಮುಖ್ಯಮಂತ್ರಿಗಳೇ, ನನ್ನ ವೈಯಕ್ತಿಕವಾಗಿ ನೀವು ನನಗೆ ತೇಜೋವಧೆ ಮಾಡಿದಿರಿ. ಕುಮಾರಸ್ವಾಮಿ ಅವರು ಕೈ ಕಟ್ಕೊಂಡು ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಅಂತ ಕರೆದ್ರ? ಹೇಳಿ ಬಾಲಕೃಷ್ಣ, ಕರೆದ್ರೇನ್ರಿ? ನೀವು ಅವತ್ತು ಕುಮಾರಸ್ವಾಮಿ ಅವರು ಸಾಬೀತು ಮಾಡಿ. ನಾನು ಸಾಬೀತು ಮಾಡಲ್ಲ ಯಾರ್ಯಾರ ಹೆಸರಲ್ಲಿ ಬೇನಾಮಿ ಹೆಸರುಗಳಲ್ಲಿ ಈ ಈ ಟೌನ್ಶಿಪ್ ಒಳಗಡೆ ಮಾಡಿದ್ದಾರೆ ಅಂತ. ಯಾವ ಜಿಲ್ಲಾಧಿಕಾರಿ ಸಹೋದರರ ಹೆಸರಲ್ಲಿದೆ, ಯಾವ GBD ಅಧ್ಯಕ್ಷ ಅವನ ಹೆಂಡತಿ ಹೆಸರಲ್ಲಿದೆ, ಇನ್ನ ಬೇನಾಮಿ ಹೆಸರಲ್ಲಿ ಯಾರ್ಯಾರ ಹೆಸರಲ್ಲಿ ಜಮೀನಿದೆ, ಯಾರ್ಯಾರ ಸೇಟು ಸಿಂಧುಗಳ ಹೆಸರಲ್ಲಿ ಜಮೀನು ರಿಜಿಸ್ಟರ್ ಆಗಿದೆ. ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನು ಹಾಕೊಂಡು ಕೂತಿದ್ಯಲ್ಲಪ್ಪ. ಸ್ವತಃ ಗುಂಡು ತೋಪು ಬಿಟ್ಟಿಲ್ಲ, 4.5 ಎಕರೆ ಗುಂಡು ತೋಪಿದೆ, ಅದರಲ್ಲೂ ತೋಟ ತುಡಿಕೆ ಮಾಡ್ಕೊಂಡು ಇವತ್ತು ನೀವು ಜೀವನ ಮಾಡ್ತಾ ಇದ್ದೀರಲ್ರಿ. ಫಸ್ಟ್ ನೀವು ಅಲ್ಲಿ ಮಾಡ್ರಿ, ಮಾಡಲ್ಲಿ ಬಡವ್ರ ಬಗ್ಗೆ ಕೊಡು ಸೈಟು, ಇಲ್ಲ ಯಾವ್ದಾದ ಒಂದು ಬಗ್ಗೆ ಆಮೇಲೆ ಮಾತಾಡಿರುತ್ತೆ. ನಿಂದೇನ್ ಬಾಯಿ ದೊಡ್ಡದಿದೆ, ನೀನ್ ಮಾತಾಡ್ಬಿಟ್ರೆ ಎಲ್ಲರೂ ಕೇಳ್ಬಿಟ್ರು, ಓಹೋ ಇಲ್ಲಿ ಬಂದ್ರೆ ಏನು ಪ್ರಳಯ ಆಗೋಗ್ತದೆ ಚರ್ಚೆಗೆ, ಕನಿಷ್ಠ ಜ್ಞಾನನೂ ಇಲ್ವೇನ್ರಿ, ಅಲ್ಲಿ ಬರಕ್ ಆಯ್ತದೇನ್ರಿ, ಲಕ್ಷಾಂತರ ಜನ ಸೇರ್ಬಿಡ್ತಾರೆ. ಕುಮಾರಸ್ವಾಮಿ ಅವ್ರ ಜೊತೆ ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ DK ಶಿವಕುಮಾರ್ ಅವರು ಪಂಥಾಹ್ವಾನ ನೀಡಿದ್ರು. 2000 ಕನಕಪುರದ ಸಾತ್ನೂರ್ಗೆ ನೀವು ಬರಬೇಕು ಮುಖ್ಯಮಂತ್ರಿಗಳೇ, ನನ್ನ ವೈಯಕ್ತಿಕವಾಗಿ ನೀವು ನನಗೆ ತೇಜೋವಧೆ ಮಾಡಿದಿರಿ. ಕುಮಾರಸ್ವಾಮಿ ಅವರು ಕೈ ಕಟ್ಕೊಂಡು ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಅಂತ ಕರೆದ್ರ? ಹೇಳಿ ಬಾಲಕೃಷ್ಣ, ಕರೆದ್ರೇನ್ರಿ? ನೀವು ಅವತ್ತು ಕುಮಾರಸ್ವಾಮಿ ಅವರು